ದಾಖಲಾತಿಗಳು ತರಬೇಕು. ನೀವು ಅದನ್ನ ಏನು ಯಾವ ರೀತಿಯಾಗಿ ಸಂಗ್ರಹ ಮಾಡ್ತೀರಿ, ಮತ್ತೆ ರೈತರ ಜೋಳ ಖರೀದಿ ಈಗೇನು ಆರಂಭ ಮಾಡಿದಾರಲ್ಲ ಮಾಲೀಕರು ಯಾರು ಅಮಲ್ರಿಗೆ ಎಷ್ಟು ಕೊಡ್ತಾ ಇದ್ರಿ, ರೈತರು ಎಷ್ಟು ಕೊಡಬೇಕು, ಆಮೇಲೆ ನೀವು ಜೋಳ ಖರೀದಿ ಕೇಂದ್ರ ಮಾಡಿ ಇಲ್ಲಿ ಖರೀದಿ ಮಾಡಿದಾದ್ಮೇಲೆ ಅಥವಾ ಏನದು ತೂಕ ಮಾಡಿದಾದ್ಮೇಲೆ ಎಲ್ಲಿಗೆ ಕಳಿಸ್ತೀರಿ, ಅದು ಎಲ್ಲಿಗೆ ಹೋಗುತ್ತೆ, ಅದಕ್ಕೆ ಮೇಲಧಿಕಾರಿಗಳು ಯಾರು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಅನ್ನೋದು ದಯವಿಟ್ಟು ಇಲ್ಲಿ ರಾಜ್ಯದ ಜನ ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ. ಯಾಕಂತಂದ್ರೆ ನಮಗೆ ಸಾಕಷ್ಟು ಬಾರಿ ಈ ಬಳ್ಳಾರಿ ತಾಲೂಕಿನ ರೈತರು ಇಲ್ಲಿ ಅವ್ಯವಹಾರ ನಡೆಯುತ್ತೆ, ಮೋಸ ನಡೆಯುತ್ತೆ, ಲಂಚ ಪಡಿತಾರೆ, ರೈತರ ಕಡೆಯಿಂದ ಹಣ ವಸೂಲಿ ಮಾಡ್ತಾರೆ ಈ ಗ್ರೇಡರ್ಗಳು ಅಂತ ಹೇಳಿ ಬಹಳಷ್ಟು ದೂರುಗಳು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ, ಮೌಖಿಕ ದೂರುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಘಟಕದ ಅಧ್ಯಕ್ಷರವರು ಜೋಗನಹಳ್ಳಿ ಗುರುಮೂರ್ತಿ ಅಂತೇಳಿ, ಆಮೇಲೆ ಜನಾರ್ದನ್ ರೆಡ್ಡಿ ಅಂತೇಳಿ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ, ನಮ್ಮ ರವಿ ಅಂತೇಳಿ, ನಮ್ಮ ಶ್ರೀನಿವಾಸ್ ಅಂತೇಳಿ, ನಮ್ಮ ಬಸವಗೌಡ್ರ ಅಂತೇಳಿ, ನಮ್ಮ ರೇಖಮ್ಮ ಅಂತೇಳಿ, ನಾನು ನಿರುಪಾದಿ ಗೋಮರ್ತಿ ಅಂತ ಸಿಂಧನೂರು ರಾಯಚೂರು ಜಿಲ್ಲೆಯವರು. ನಾವು ಬಂದಿರೋದು ಇಲ್ಲಿ ಏನು ನಮ್ಮ ವಿಚಾರ ಏನಿಲ್ಲ, ರೈತರ ವಿಚಾರ. ಇಲ್ಲಿ ಯಾವ ರೀತಿಯಾಗಿ ಪಾರದರ್ಶಕತೆ ನಡೀತಾ ಇದೆ, ಪ್ರಾಮಾಣಿಕವಾದಂಥ ಸೇವೆ ಸಿಗ್ತೈತೆ ಇಲ್ವೋ ಅನ್ನೋದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ನಾನು ಇಷ್ಟೊತ್ತು ಕೇಳಿದ್ದೀನಿ ನಿಮಗೆ ಪ್ರಶ್ನೆಗಳು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬಂದು ನಾವು ಎಲ್ಲ ಬ್ರೇಕ್ ಹೋಗಿದ್ದಾರೆ. ಏನು ಅವ್ರ ಹೆಸರು ಇದು ಯಾವ ಟೆಂಡರ್ ಹೇಗಿದೆ ನಿಮ್ದು ಸಹಕಾರ ಸಂಘ ಐತಾ, ಎದ್ರ ಮೇಲೆ ನಿಮಗೆ ಅಪ್ರೂವಲ್ ಆಗಿದೆ? ಸರ್ ಅಪ್ರೂವಲ್ ಆಗಿರೋದು ಎಲ್ಲ ಮಾಹಿತಿ ಗ್ರೇಡರ್ ಇವ್ರು ಕೊಡ್ಬೇಕು ಸರ್. ಅದು ನಿಮ್ಮ ಕೆಲಸ ಏನಿದೆ? ಗ್ರೇಡರ್ ಕೆಲಸ ಏನು? ಚೆನ್ನಾಗಿ ಗ್ರೇಡರ್ ಅಂದರೆ ಏನು ಸ್ಯಾಂಪಲ್ ಬರ್ತದೆ ಸರ್, ಸ್ಯಾಂಪಲ್ ನೋಡ್ಬಿಟ್ಟು ಒಂದು ಯಾವ ಇಲಾಖೆಯಿಂದ ಸಂಬಳ ತಗೊಳ್ತಾ ಇದೆ? ನಮ್ಮದು ಸ್ನೇಹ ಕೆಸೌಸ್ ಅಂತ ಹೇಳಿ ಮೈಸೂರು, ನಮ್ಮದು ನೇಟಿವ್ ಬಂದು ಮೈಸೂರು ಅಪ್ಲಿಕೇಶನ್ ಅಂತ ಹೇಳಿ ಸ್ನೇಹ ಕೆಸೌಸ್ ಟೆಂಡರ್, ಅದು ಟೆಂಡರ್ ಬೇಸಿಂದ ನಮ್ಮನ್ನ ಅಲಾಟ್ ಮಾಡಿದೆ. ಇಲ್ಲಿಗೆ ಬಂದಿದೆ. ಹೌದು. ಆಯ್ತು, ಈಗ ನಿಮ್ಮ ಗ್ರೇಡರ್ ಕೆಲಸ ಏನು? ಈಗ ಬಂದಿದೆ, ನಾವು ಗಾಡಿ ಬಂದ ತಕ್ಷಣ ಸರ್ FID ಇಸ್ಕೊಂಡು ಅವ್ರು ಏನು ಎಷ್ಟೈತೆ ಹೌದು ಅಂತ ಹೇಳ್ಬಿಟ್ಟು ಒಂದು ಸ್ಯಾಂಪಲ್ ತಗೊಂಡು ಸ್ಯಾಂಪಲ್ ಒಂದು ಮಾಹಿತಿ ಚೆಕ್ ಮಾಡಿಬಿಟ್ಟು ಒಳ್ಳೆ ಗುಣಮಟ್ಟದಲ್ಲಿದೆ ಅಂದ್ಬಿಟ್ಟು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಅಂಡೋನ್. ಈಗ ಇಲ್ಲಿ ಮಾತ್ರ ಮಾಸ್ಟರ್ ಚೆಕ್ ಮಾಡ್ತೀರಾ? ನಾನು ಕಂಡಂಗೆ ನಾವು ಸಿಂಧನೂರು, ನಾವು ರೈತರು, ನಾವು ಜೋಳ ಬೆಳೆಯುವಂಥವ್ರು, ನಮ್ದು 400-500 ಪ್ಯಾಕೆಟ್ ಜೋಳ ಬೆಳಿತೀವಿ. ಅಲ್ಲೆಲ್ಲ ಈ ಥರದ ಈ ನಿಯಮ ಇಲ್ಲ, ಮಾಸ್ಟರ್ ಚೆಕ್ ಮಾಡುವಂಥದ್ದು, ಅದನ್ನ ಜಲ್ಲಿಡಿಗೆ ಹಾಕುವಂಥದ್ದಿಲ್ಲ ಅಲ್ಲಿ. ಯಾಕಂತ ಹೇಳಿದ್ರೆ ಈಗ ಜೋಳ ಖರೀದಿ ಕೇಂದ್ರ ಯಾವಾಗ ಆರಂಭ ಆಗಬೇಕಾಗಿತ್ತು ಹೇಳಿ ನಿಮಗೆ ಮಾಹಿತಿ ಪ್ರಕಾರ? ಈಗ ನಮ್ಮದು ಫಸ್ಟ್ ಒಂದು 15 ಡೇಸ್ ಮುಂಚಿತವಾಗಿ ಅಲ್ಲ, ಯಾವಾಗ ಆರಂಭ ಆಗಬೇಕಾಗಿತ್ತು? ನೀವು ಮಾಡಿ 15 ದಿನ ಆಯ್ತು. ಹೌದು ಸರ್, ಜನವರಿಯಲ್ಲಿ ಆರಂಭ ಆಗಬೇಕಾಗಿತ್ತು, ಗೊತ್ತಾ ಇದು? ಹೌದಾ? ಈ ಬೆಳೆ ಬಂದಿರೋದು ಯಾವಾಗ ಅಂತಂದ್ರೆ 4 ತಿಂಗಳು ಆಗಿದೆ ಆಲ್ರೆಡಿ. ಜೋಳ ಬಂದು ಜೋಳ ಕಟಾವಾಗಿ ನವೆಂಬರ್ ಡಿಸೆಂಬರ್ ಅಲ್ಲಿ ಬಂದಿದೆ. ಈಗ ಸರ್ಕಾರ ಹೇಳಿದ್ದು ಜನವರಿಯಲ್ಲಿ ಖರೀದಿ ಕೇಂದ್ರವನ್ನು ಆರಂಭ ಮಾಡಿ ಅಂತ ಸರ್ಕಾರ ನಿಯಮನ ಮಾಡಿತ್ತು. ಆದ್ರೆ ಸರ್ಕಾರ ಒಂದ್ಸರಿ ಇದೇನದು ಚೀಲ ಇಲ್ಲ ಅಂತ ಹೇಳ್ತು, FID ಮಾಡಿಸಿ ಅಂತ ಹೇಳ್ತು. ಆಮೇಲೆ ಇನ್ನು ಜಿಲ್ಲಾಧಿಕಾರಿಗಳು ಒಂದು ಏನೋ ಸೂಕ್ತವಾದಂಥ ಏನೋ ಫೇಕು FIDಗಳನ್ನು ಕ್ಲೋಸ್ ಮಾಡಿ ಅಂತೇಳಿ ಸಮಯ ತಗೊಳ್ತು. ಟೋಟಲ್ ಆಗಿ 4 ತಿಂಗಳು ನೀವು ಸಮಯ ತೆಗೆದುಕೊಂಡು ರೈತರು ಇವತ್ತು ಸ್ಟಾಕ್ ಮಾಡಿದ್ರು. ಸ್ಟಾಕ್ ಮಾಡಿಟ್ಟಾಗ ಅವರು ಸಾಲ ಮಾಡಿ ಸೂಲ ಮಾಡಿ ಜೋಳ ಬೆಳೆದಿದ್ರು ಗೊತ್ತಿಲ್ಲ, ಬಡ್ಡಿಗೆ ತಂದು ಜೋಳ ಬೆಳೆದಿದ್ರು ಗೊತ್ತಿಲ್ಲ, ಆದರೆ ಅದೇ ಬೆಳೆದಿದ್ರು. ಈಗ 4 ತಿಂಗಳು ಇಟ್ಟಾದ್ಮೇಲೆ ನೀವು ನುಸಿ ಬಂತಂತ ಮಾಸ್ಟರ್ ಚೆಕ್ ಮಾಡ್ತೀರಿ, ಏನಾದರೂ ನೀರು ಏನಾದ್ರು ಟಚ್ ಆಗೈತೆ ಏನಂತ ಮಾಸ್ಟರ್ ಚೆಕ್ ಮಾಡ್ತೀರಿ, ಏನಾದ್ರು ನುಸಿ ಬಿದ್ದೈತೆ ಅಂತ ಚೆಕ್ ಮಾಡ್ತೀರಿ, ಉಳು ಬಿದ್ದೈತೆ ಅಂತ ಚೆಕ್ ಮಾಡ್ತೀರಿ, ಏನಾದರೂ ಪೌಡ್ರ್ ಆಗೈತೆ ಅಂತ ಚೆಕ್ ಮಾಡ್ತೀರಿ. ಅದಕ್ಕೆ ರೈತರು ಹೊಣೆಗಾರರ ಅಥವಾ ನೀವು ಹೊಣೆಗಾರರ? ಸರ್ಕಾರ ಹೊಣೆಗಾರನ, ರೈತರು ಹೊಣೆಗಾರರ? ರೈತರ ತಪ್ಪ ಏನು ಸರ್ಕಾರದ ತಪ್ಪ? ಇವ್ರು 4 ತಿಂಗಳು ಆಗಿದೆ ಆಲ್ರೆಡಿ ಜೋಳ ಬೆಳೆದು, ಈಗ ಮತ್ತೆ ಹುಳ ಬಿದ್ದೈತೆ. ಒಂದೊಂದು ಹುಳ ಬಂತಪ್ಪ ಅಂದ್ರೆ ಏನೋ ನಾನು ಇಲ್ಲಿ ಐತಿ ಇಲ್ಲ ಗೊತ್ತಿಲ್ಲ, ರಿಜೆಕ್ಟ್ ಮಾಡ್ತೀರಿ. ಹೌದಾ? ಒಂದ್ ವೇಳೆ ರಿಜೆಕ್ಟ್ ಆಗ್ಬಾರ್ದಪ್ಪ ಅಂದ್ರೆ ಸೈಡಿಗೆ ಹೋಗಿ ಒಂದು 2,000-3,000 ಕೈಯಾಗಿಟ್ರೆ ಮಾತ್ರ ನೀವು ಪಾಸ್ ಮಾಡ್ತೀರ ಅಂತ ಸುದ್ದಿ ಬಂದಿದೆ. ಹೌದಾ? ಅಲ್ಲಲ್ಲ, ಇಲ್ಲಿ ಅಂತಲ್ಲ, ಬೇರೆ ರೂಪನಗುಡಿಯಲ್ಲಿ ಇಲ್ಲ. ನೀವು ರೈತರು ಏನೋ ಬೇಡ, ನೀವು ಈಗ ರಿಜೆಕ್ಟ್ ಆದ್ಮೇಲೆ ಯಾವುದು ಯಾವ ರಿಜೆಕ್ಟ್ ಮಾಡಿದ್ರೆ ಹೇಳು, ಇವಾಗ ಹೇಳ್ತಾನೆ, ಧೈರ್ಯ ಮಾಡಿ. ರಾಜ್ಯ ರೈತ ಘಟಕ ಅವರು
ಏನಿದು ಮಾಲ್ ಆಲ್ರೆಡಿ ಈಗ ಕ್ವಿಂಟಲ್ ಮಾಡೋಕ್ಕೆ ಸರ್ ಕ್ವಿಂಟಲ್ ಮಾಡೋಕ್ಕೆ ಓಕೆ ಮಾಡಾದ್ಮೇಲೆ ಮಾಲ್ ಓಕೆ ಗುಣಮಟ್ಟದಲ್ಲಿ ಐತೆ ಅನ್ನೋಕ್ಕೆ ಅಂದ್ರೆ ನೀವು ಸ್ಯಾಂಪಲ್ ಚೆಕ್ ಮಾಡೋದು ಆದ್ಮೇಲೆ ಇಲ್ಲಿ ಓಕೆ ಕೊಡ್ತೀವಿ. ಇಲ್ಲ ಅಂತಂದ್ರೆ ಅಲ್ಲಿ ಆ ಗಾಡಿಯಿಂದನೇ ವಾಪಸ್ ಗಾಡಿಯಿಂದ ರಿಜೆಕ್ಟ್ ಆದರೆ ಕಡಿಮೆ ಮಾಡ್ತಾರೆ ಬಂದರೆ ನಾವು ಅದು ರಿಟರ್ನ್ ಮಾಡ್ಬೇಕು ಹೇಳಂತೇಳಿ ಹುಡುಗಿ ಇವಾಗ ಸರ್ ಅಲ್ಲ ಅವ್ರಿಗೆ ಹೇಳ್ಬೇಕು. ಸರ್ ಇವ್ರು ಏನೋ ಹೇಳ್ತಾರೆ ನಡಿ ಅಲ್ಲಿ ಕರ್ಕೊಂಡು ನಡಿ. ಕ್ವಿಂಟಲ್ 40 ರೂಪಾಯಿ ಕೊಟ್ಟರೆ ಪಾಸ್ ಮಾಡ್ತಂತೇಳಿ ರೈತರು ಇದ್ದಾರೆ ಯಾರಾದ್ರೂ ದುಡ್ಡು ಕೊಟ್ಟಿಲ್ಲ ಅಂತ ಕೇಳ್ಬೇಕು. ಈಗ 50 ರೂಪಾಯಿ ಇಸ್ಕೊಂಡಾರ ಅಂತ ಕೇಳ್ತಾ ಇದ್ದಾರೆ. ಕೇಳ್ತಿದ್ದಾರೆ ಇವ್ರು ಕೇಳ್ತಾ ಇದ್ದಾರೆ. ಹೇಳ್ತಿದ್ದಾರೆ ಅದು ದುಡ್ಡು ಕೊಟ್ಟರೆ ಪಾಸ್ ಮಾಡ್ತೀನಿ ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ತೀನಿ. ಯಾರು ಸರ್ ಹೇಳಿದ್ರು ಮಾಹಿತಿ ಸರ್ ನೀವೇ ಹೇಳಿದ್ರಿ ಸರ್ ನೀವೇ ಹೇಳಿದ್ರಿ ಕರಿತೀನಿ ತಡಿ ನಾವು ಕರಿತೀನಿ ತಡಿ. ಈಗ ಓಕೆ ಹೇಳೋದು ಸಹಜ ಸರ್ ಹೇಳೋದು ಸಹಜ ಅದನ್ನು ಹೇಳೋದು ಸಹಜ ಅಲ್ಲ. ಅವ್ರೇನು ಅಲ್ಲ ಅಂತ ಹೇಳೋದು ಎಲ್ಲ ಇದ್ದಾರೆ ನೀವು ಜೋಳ ಅದಾವಣ್ಣ ಎಷ್ಟಕ್ಕೆ ಬಂದ್ರಿ ಕ್ಯಾಮೆರಾ ಏನೋ ಬಂದು ಬರ್ತಾವ ಏನೇನು ಕೊಡುವಾಗ ಇಲ್ಲಿ ಏನಿಲ್ಲ ಡೈರೆಕ್ಟ್ ತಗೊಂತಾರ. ಎಷ್ಟು ಪ್ಯಾಕೆಟ್ ಅದ ನಿಮ್ಮವು? ಇಲ್ಲಿ ಬಂದ ನಮ್ಮ ಹತ್ರ ಸರ್ ಇಲ್ಲಿ ರೈತರು ಜಗ್ಗಿ ಜನ ಬೆಳಿಗ್ಗೆ ಅಂತ ಕೊಟ್ಟಿರೋರು ನಮ್ಮ ಎದುರಿಗೆ ಕೊಟ್ಟಿರೋರು ಇದ್ದಾರೆ. ಕರೆಸ್ತೀನಿ ಬೇಕಾದ್ರೆ ಕೇಳಿದ್ದಾರೆ ಕೇಳಿದ್ದಾರೆ ಇವ್ರನ್ನ ಕೇಳಿದ್ದಾರೆ ಒಂದು ನಿಮಿಷ ನೀವು ಫೋನ್ ಕೊಡ್ರಿ. ಫೋನ್ ತಗೋಬೇಕು ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟರ್ ಮಾಡಿ ಕೊಡ್ತಿದ್ದಾರೆ. ನಿಮ್ದು 4,60,000 ಆಗುತ್ತೆ, 5,000 ಕಂಚಕ್ಕೆ ಹೋಗ್ಬೇಡ ನೀನು, ಇಲ್ಲಾಂದ್ರೆ ಅದಿಷ್ಟು ಅಮೌಂಟ್ ಕಳ್ಕೊಂತೀಯ ನೋಡ ಅಂತ ಹೇಳಿದ್ದಾರೆ. ಇವರೇ ಹೇಳಿದ್ದಾರೆ. ಕ್ಯಾಲ್ಕುಲೇಟರ್ ಹಿಸ್ಟ್ರಿ ಓಪನ್ ಮಾಡಿ ನಂಬರ್ ಐತಾ ಕ್ಯಾಲ್ಕುಲೇಟರ್ ಹಿಸ್ಟ್ರಿ ಓಪನ್ ಮಾಡ್ತೀವಿ ಗೊತ್ತಾಗುತ್ತೆ. ಕ್ಯಾಲ್ಕುಲೇಟರ್ ಹಿಸ್ಟ್ರಿ ಓಪನ್ ಮಾಡಿ ನಿಮ್ಮ ಯಾರು ಇವ್ರು ಕರ್ದಿ ಯಾರು? ರಾಘವೇಂದ್ರ ಸರ್ ನಮಸ್ಕಾರ. ಈಗ ಇದು ನಾವು ಆಗಲೇ ಬರಬೇಕಾಗಿತ್ತು, ಸುಮಾರು ಒಂದು 5 ದಿನಗಳ ಹಿಂದನೇ ಬರಬೇಕಾಗಿತ್ತು. ಯಾಕೆ ನೀವು ಈ ಥರ ರಿಜೆಕ್ಟ್ ಆಗುವಂಥ ಮಾಲಿಗೆ 50 ಕ್ವಿಂಟಲಿಗೆ 50 ರೂಪಾಯಿನಾ? ಮಾಡಿಲ್ಲ. ಅವ್ರು ಎಲ್ಲಿದ್ರು ಹುಡುಗ? ಏ ಅಪ್ಪಯ್ಯ ನಮ್ಗೇನು ಗೊತ್ತಿಲ್ಲ. ಈಗ ಮುಖ್ಯಾಧಿಕಾರಿಗಳು ಇವ್ರು ಬಂದಿಲ್ಲ. ಈಗ ಇವ್ರು ತಗೊಳ್ಳಿ, ಬಾಕಿ ವಿಚಾರ ಅಲ್ಲ ಇದೆ ಆಮೇಲೆ ಮಾತಾಡೋಣ. ಇವರು ನಿಯಮಾವಳಿಗಳು ಏನಿದ್ದಾವೆ, ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಯಾವತ್ತು ಈ ಮಾರ್ಕೆಟು ಕೊನೆ ಆಗ್ತದೆ. ಆದರೆ ರೈತರಿಗೆ ಪದಾರ್ಥಗಳು ಇನ್ನೂ ಉಳಿಯುತ್ತಲ್ಲ, ಅದಕ್ಕೇನು ಪರಿಹಾರ ಆ ಬಗ್ಗೆ ವಿವರಣೆ ತಗೊಳ್ಳಿ. ಆಮೇಲೆ ಬಾಕಿ ಎಲ್ಲ ವಿಚಾರಿಸ್ತೀವಿ. ಸರಿ. ಈಗ ಜೋಳ ಖರೀದಿ ಕೇಂದ್ರ ಇದು ನಿಮ್ಮ ಮಾಲೀಕತ್ವ ಸಂಪೂರ್ಣವಾಗಿ, ಹೌದಾ? ಈಗ ಇಲ್ಲಿ ಆರೋಪಗಳು ಬಂದಿರೋದು ಏನಂದ್ರೆ ಕ್ವಿಂಟಾಲಿಗೆ ನೋಡು ರಿಜೆಕ್ಟ್ ಮಾಡ್ತೀನಿ ನಿಂದು ಮಾಲ್ ಸರಿ ಇಲ್ಲ, ಡ್ಯಾಮೇಜ್ ಇದೆ, ಅಲ್ಲ ಮಾಡ್ತೀನಿ ಅಂತ ಎದುರು